ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಸಿದ್ಧರಾಗಿ. ಇಲ್ಲಿ ಕೆಲವು ಸಾಮಾನ್ಯ ಜ್ಞಾನದ ಜಿಕೆ ಪ್ರಶ್ನೆಗಳಿವೆ. ನೀವು ಎಲ್ಲದಕ್ಕೂ ಸರಿಯಾದ ಉತ್ತರ ನೀಡಬಲ್ಲಿರಾ? ನೋಡೋಣ ಬನ್ನಿ. ಹಾರಲು ಸಾಧ್ಯವಾಗದ ಆದರೆ ಚೆನ್ನಾಗಿ ಈಜುವ ಹಕ್ಕಿ ಯಾವುದು? ಆಯ್ಕೆ 1 ಕೋಳಿ, ಆಯ್ಕೆ 2 ಬಾತುಕೋಳಿ, ಆಯ್ಕೆ 3 ಪೆಂಗ್ವಿನ್, ಆಯ್ಕೆ 4 ಗೂಬೆ. ಸರಿಯಾದ ಉತ್ತರ ಆಯ್ಕೆ 3 ಪೆಂಗ್ವಿನ್. ನೆಕ್ಸ್ಟ್ ಕ್ವೆಶ್ಚನ್. ಜಗತ್ತಿನ ಅತಿ ಎತ್ತರದ ಪರ್ವತ ಯಾವುದು? ಆಯ್ಕೆ 1 ಕೆಟು, ಆಯ್ಕೆ 2 ಎವರೆಸ್ಟ್, ಆಯ್ಕೆ 3 ಫ್ಯೂಜಿ, ಆಯ್ಕೆ 4 ಲೋಟ್ಸೆ. ಸರಿಯಾದ ಉತ್ತರ ಆಯ್ಕೆ 2 ಎವರೆಸ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಬೆರಳಚ್ಚುಗಳಂತೆ ದೇಹದ ಯಾವ ಭಾಗದ ಮುದ್ರೆ ವಿಶಿಷ್ಟವಾಗಿದೆ? ಆಯ್ಕೆ 1 ಕಿವಿ, ಆಯ್ಕೆ 2 ಮೂಗು, ಆಯ್ಕೆ 3 ಭಾಷೆ, ಆಯ್ಕೆ 4 ಮೊಣಕೈ. ಸರಿಯಾದ ಉತ್ತರ ಆಯ್ಕೆ 3 ಭಾಷೆ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಗ್ರಹವು ಹೆಚ್ಚು ಉಂಗುರಗಳನ್ನು ಹೊಂದಿದೆ? ಆಯ್ಕೆ 1 ಮಂಗಳ, ಆಯ್ಕೆ 2 ಗುರು, ಆಯ್ಕೆ 3 ಶನಿ, ಆಯ್ಕೆ 4 ನೆಪ್ಚೂನ್. ಸರಿಯಾದ ಉತ್ತರ ಆಯ್ಕೆ 3 ಶನಿ. ನೆಕ್ಸ್ಟ್ ಕ್ವೆಶ್ಚನ್. ಜೇಡಕ್ಕೆ ಎಷ್ಟು ಕಾಲುಗಳಿವೆ? ಆಯ್ಕೆ 1 6 ಕಾಲುಗಳು, ಆಯ್ಕೆ 2 8 ಕಾಲುಗಳು, ಆಯ್ಕೆ 3 10 ಕಾಲುಗಳು, ಆಯ್ಕೆ 4 12 ಕಾಲುಗಳು. ಸರಿಯಾದ ಉತ್ತರ ಆಯ್ಕೆ 2 8 ಕಾಲುಗಳು. ನೆಕ್ಸ್ಟ್ ಕ್ವೆಶ್ಚನ್. ಇದುವರೆಗೆ ಬದುಕಿರುವ ಅತಿ ದೊಡ್ಡ ಪ್ರಾಣಿ ಯಾವುದು? ಆಯ್ಕೆ 1 ಡೈನೋಸಾರ್, ಆಯ್ಕೆ 2 ನೀಲಿ ತಿಮಿಂಗಿಲ, ಆಯ್ಕೆ 3 ಆನೆ, ಆಯ್ಕೆ 4 ಶಾರ್ಕ್. ಸರಿಯಾದ ಉತ್ತರ ಆಯ್ಕೆ 2 ನೀಲಿ ತಿಮಿಂಗಿಲ. ನೆಕ್ಸ್ಟ್ ಕ್ವೆಶ್ಚನ್. ಸಸ್ಯದ ಯಾವ ಭಾಗವು ನೆಲದಡಿಯಲ್ಲಿ ಬೆಳೆಯುತ್ತದೆ? ಆಯ್ಕೆ 1 ಎಲೆ, ಆಯ್ಕೆ 2 ಕಾಂಡ, ಆಯ್ಕೆ 3 ಬೇರು, ಆಯ್ಕೆ 4 ಹೂವು. ಸರಿಯಾದ ಉತ್ತರ ಆಯ್ಕೆ 3 ಬೇರು. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿ ಊಟ ಮಾಡದೆ 3 ವರ್ಷಗಳ ಕಾಲ ಮಲಗುತ್ತದೆ? ಆಯ್ಕೆ 1 ಕರಡಿ, ಆಯ್ಕೆ 2 ಬಸವನ ಹುಳು, ಆಯ್ಕೆ 3 ಹಾವು, ಆಯ್ಕೆ 4 ಕಪ್ಪೆ. ಸರಿಯಾದ ಉತ್ತರ ಆಯ್ಕೆ 2 ಬಸವನ ಹುಳು. ನೆಕ್ಸ್ಟ್ ಕ್ವೆಶ್ಚನ್. ನೀರಿನ ಕುದಿಯುವ ಬಿಂದು ಎಷ್ಟು? ಆಯ್ಕೆ 1 50 ಸೆಲ್ಸಿಯಸ್, ಆಯ್ಕೆ 2 80 ಸೆಲ್ಸಿಯಸ್, ಆಯ್ಕೆ 3 100 ಸೆಲ್ಸಿಯಸ್, ಆಯ್ಕೆ 4 150 ಸೆಲ್ಸಿಯಸ್. ಸರಿಯಾದ ಉತ್ತರ ಆಯ್ಕೆ 3 100 ಸೆಲ್ಸಿಯಸ್. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿಯು ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ? ಆಯ್ಕೆ 1 ಆನೆ, ಆಯ್ಕೆ 2 ಆಮೆ, ಆಯ್ಕೆ 3 ತಿಮಿಂಗಿಲ, ಆಯ್ಕೆ 4 ಗಿಳಿ. ಸರಿಯಾದ ಉತ್ತರ ಆಯ್ಕೆ 2 ಆಮೆ. ನೆಕ್ಸ್ಟ್ ಕ್ವೆಶ್ಚನ್. ಜಗತ್ತಿನ ಅತಿ ದೊಡ್ಡ ಹೂವು ಯಾವುದು? ಆಯ್ಕೆ 1 ಗುಲಾಬಿ, ಆಯ್ಕೆ 2 ಸೂರ್ಯಕಾಂತಿ, ಆಯ್ಕೆ 3 ರಫ್ಲೇಸಿಯಾ, ಆಯ್ಕೆ 4 ಕಮಲ. ಸರಿಯಾದ ಉತ್ತರ ಆಯ್ಕೆ 3 ರಫ್ಲೇಸಿಯಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಆಸಕ್ತಿದಾಯಕ ಕ್ವಿಜ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆಯೇ ಟೈಮರ್ ಮುಗಿಯುವ ಮೊದಲು ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ.